ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಕ್ಕೆ ಯಾರೆಲ್ಲ ಬರ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಬಿಗ್ ಬಾಸ್ ಸೀಸನ್ 12 ಅಥವಾ ಯಾವುದೇ ಸೀಸನ್ ಅಂತ ಬಂದರೂ ಕೂಡ ಸಾಮಾನ್ಯವಾಗಿ 18 ಸ್ಪರ್ಧಿಗಳು ಇರ್ತಾರೆ. ಈಗ 18 ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ. ಈ 18 ಜನ ಪಕ್ಕಾ ಬರ್ತಾರೆ ಅನ್ನುವಂಥ ಕ್ಯಾಲ್ಕುಲೇಷನ್ ಅನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ಆ 18 ಜನರ ಲಿಸ್ಟ್ನಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಬರಬಹುದು, ಯಾವ್ಯಾವ ಕ್ಷೇತ್ರದಿಂದ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಿಂದ ಬಿಗ್ ಬಾಸ್ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದ್ದಾಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಹೋಸ್ಟ್ ಮಾಡೋದು ಕನ್ಫರ್ಮ್ ಆಗಿದೆ. ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭ ಆದ ದಿನಾಂಕ ಇನ್ನೂ ಕೂಡ ನಿಗದಿ ಆಗಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ 18 ಜನರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಇದ್ದಾರಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಸ್ಪರ್ಧಿಸೋದಕ್ಕೆ ಕನ್ನಡ ಚಿತ್ರರಂಗ ಆಗಿರಬಹುದು, ಕಿರುತೆರೆ ಅಂಗಳದಿಂದ ಕೆಲವರು ಸಿದ್ಧರಿದ್ದಾರಂತೆ. ಯಾರ್ಯಾರಿಗೆ ಬಿಗ್ ಬಾಸ್ ಆಫರ್ ಕೊಟ್ಟಿದ್ದಾರೆ, ಯಾರ್ಯಾರು ಒಪ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಯಾವುದು ಕೂಡ ಅಂದರೆ ತಂಡದಿಂದ ಯಾವುದು ರಿವೀಲ್ ಆಗಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಆ 18 ಜನರ ಹೆಸರು ವೈರಲ್ ಆಗ್ತಾ ಇದೆ. ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಸ್ನೇಹಿತರೆ ವಿಜಯ್ ಸೂರ್ಯ ಸಾಕಷ್ಟು ಸೀಸನ್ ಇಂದ ಇವರ ಹೆಸರು ಕೇಳಿ ಬರ್ತಾ ಇದೆ. ಅಗ್ನಿ ಸಾಕ್ಷಿ ಸೀರಿಯಲ್ ಖ್ಯಾತಿಯ ವಿಜಯ್ ಸೂರ್ಯ ಸದ್ಯ ದೃಷ್ಟಿಬೊಟ್ಟು ಸೀರಿಯಲ್ನಲ್ಲಿ ದತ್ತಾಬಾಯಾಗಿ ನಟಿಸ್ತಾ ಇದ್ದಾರೆ. ವಿಜಯ್ ಸೂರ್ಯಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಹೋಗಿದ್ಯಂತೆ. ಬಿಗ್ ಬಾಸ್ಗೂ ಮುನ್ನ ದೃಷ್ಟಿಬೊಟ್ಟು ಮುಗಿಯುತ್ತಾ ಬಿಗ್ ಬಾಸ್ ಶೋಗೆ ವಿಜಯ್ ಸೂರ್ಯ ಬಂದೇ ಬಿಡ್ತಾರಾ? ಕಾದು ನೋಡಬೇಕು. ಒಟ್ಟಿನಲ್ಲಿ ದೃಷ್ಟಿಬೊಟ್ಟು ಕೂಡ ಧಾರಾವಾಹಿ ಎಂಡ್ ಆಗುತ್ತೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಎರಡನೇದಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಧನುಷ್ ಸ್ನೇಹಿತರೆ, ಬಿಗ್ ಬಾಸ್ ಆರಂಭಕ್ಕೂ ಮುನ್ನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಗಿಯುತ್ತೋ ಮುಗಿಯಲ್ವೋ ಗೊತ್ತಿಲ್ಲ. ಆದರೆ ಒಂದು ವೇಳೆ ಮುಗಿದ್ರೆ ಧನುಷ್ ಬಿಗ್ ಬಾಸ್ ಮನೆಗೆ ಬರೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸೊ ಬಿಗ್ ಬಾಸಲ್ಲಿ ಇವ್ರು ಯಾವ ರೀತಿಯಾಗಿ ಮೋಡಿ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಬಟ್ ಇವ್ರು ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ ನಾವು ನೋಡೋದಾದರೆ ಶ್ವೇತಾ ಆರ್ ಪ್ರಸಾದ್, ಶ್ರೀರಸ್ತು ಶುಭಮಸ್ತು, ರಾಧಾರಮಣ ಸೀರಿಯಲ್ನ ಮಿಸ್ ಅಂತಾನೆ ಫೇಮಸ್. ಸೊ ಈ ಒಂದು ಸೀರಿಯಲ್ನ ಖ್ಯಾತಿಯ ಶ್ವೇತಾ ಆರ್ ಪ್ರಸಾದ್ ಬಿಗ್ ಬಾಸ್ ಬರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸಾಕಷ್ಟು ಇವೆಂಟ್ಗಳಲ್ಲಿ ಶ್ವೇತಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಈಕೆ ಕೂಡ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂಥ ಒಂದು ಹೆಸರು ಮಹಾನಟಿ ಹಾಗೆ ಭರ್ಜರಿ ಬ್ಯಾಚುಲರ್ಸ್ ಶೋ ಮೂಲಕ ಹೆಚ್ಚು ಫ್ಯಾನ್ಸನ್ನು ಪಡೆದಿರುವಂಥ ಗಗನ ಈ ಬಾರಿ ಖಂಡಿತ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕಂತಂದರೆ ಈಗ ಪ್ರಸ್ತುತ ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಈಕೆ ಇಲ್ಲ. ಸೊ ಹಾಗಾಗಿ ಈಕೆಯನ್ನು ಗೆಸ್ ಮಾಡಬಹುದು ನಾವು ಪಕ್ಕಾ ಅಂತ ಹೇಳ್ಕೊಂಡು. ಯಾಕಂತಂದರೆ ಗಗನ ಮಾತಿನ ಮಲ್ಲಿ ಕೂಡ ಹೌದು, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸಿಕ್ಕಾಪಟ್ಟೆ ವೈರಲ್, ಟಿ ವಿ ಅಂತ ಬಂದಾಗಲೂ ಕೂಡ ಸಾಕಷ್ಟು ಫ್ಯಾನ್ ಬೇಸ್ ಇದೆ. ಸೊ ಹಾಗಾಗಿ ಗಗನ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ. ಇನ್ನು ವರುಣ್ ಆರಾಧ್ಯ, ಸೋಷಿಯಲ್ ಮೀಡಿಯಾ ಸ್ಟಾರ್ ವರುಣ್ ಆರಾಧ್ಯ ಬೃಂದಾವನ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ರು. ದಿಢೀರನೇ ಬೃಂದಾವನ ಸೀರಿಯಲ್ ಎಂಡ್ ಆಗುತ್ತೆ. ಆದರೆ ಈಗ ಲಾಸ್ಟ್ ಬಿಗ್ ಬಾಸ್ ಸೀಸನ್ನಲ್ಲೇ ವರುಣ್ ಆರಾಧ್ಯ ಅವರಿಬ್ಬರು ಕೂಡ ಬರಬೇಕು ಅನ್ನುವಂಥ, ವರ್ಷಾ ಕಾವೇರಿ ಅವರು ಬರಬೇಕು ಅನ್ನುವಂಥದ್ದು ಕೂಡ ಇತ್ತು. ಸೊ ಪಕ್ಕಾ ಬರ್ತಾರೆ, ಅದಕ್ಕೋಸ್ಕರನೇ ಬ್ರೇಕಪ್ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗಿತ್ತು. ಸೊ ಹಾಗಾಗಿ ಈ ಬಾರಿ ವರುಣ್ ಆರಾಧ್ಯ ಬರಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಜೊತೆಯಲ್ಲಿ ಸೀರಿಯಲ್ ಮೂಲಕ ಖ್ಯಾತಿ ಪಡೆದಿರುವಂಥ ಮೇಘಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಕೆಂಡಸಂಪಿಗೆ ಮತ್ತೀಗ ಪ್ರಸಾರವಾಗ್ತಿರುವಂಥ ಮುದ್ದು ಸೊಸೆ ಧಾರಾವಾಹಿಗೆ ಮೇಘಾ ಶೆಟ್ಟಿ ನಿರ್ಮಾಪಕಿಯಾಗಿದ್ದಾರೆ. ಸೊ ಮೇಘಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರಾ ಅಥವಾ ಸೀರಿಯಲಲ್ಲಿ ಬ್ಯುಸಿ ಇರ್ತಾರಾ? ಕಾದು ನೋಡಬೇಕು. ಬಟ್ ಮೇಘಾ ಶೆಟ್ಟಿ ಬಿಗ್ ಬಾಸ್ ಬಂದರು ಅಂತಂದರೆ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಕೂಡ ಹೆಚ್ಚಾಗಬಹುದು. ಯಾಕಂತಂದರೆ ಆಕೆಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಕ್ಯಾಲ್ಕುಲೇಷನ್ ಆಗಿರುವಂಥ ಹೆಸರು ಏನಪ್ಪ ಅಂತಂದರೆ ಸಂಜನಾ ಬುರ್ಲಿ. ಆಲ್ರೆಡಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ
ನಿಂದ ಈಕೆ ಆಚೆ ಬಂದಿದ್ದಾರೆ. ಸೊ ಹಾಗಾಗಿ ಪಕ್ಕ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂಥದ್ದು. ಜೊತೆಗೆ ಈಗ ಯಾವುದೇ ಅಗ್ರಿಮೆಂಟು ಅದು ಇದು ಇತ್ತು ಅಂತಂದ್ರೂ ಕೂಡ ಆಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಿಟ್ಟು ಸಾಕಷ್ಟು ಸಮಯ ಆಯಿತು. ಸೊ ಹಾಗಾಗಿ ಬಿಗ್ ಬಾಸ್ ಆಫರ್ ಬಂದರೆ ನಾನು ಸದ್ಯಕ್ಕೆ ಕನ್ಸಿಡರ್ ಮಾಡಲ್ಲ ಅಂತ ಸಂಜನಾ ಬುರ್ಲಿ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು. ಆದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಖ್ಯಾತಿಯ ಸಂಜನಾ ಬುರ್ಲಿ ಹೆಸರು ಸಂಭವ್ಯ ಪಟ್ಟಿಯಲ್ಲಿದೆ, ಇವರು ಬರಬಹುದು ಅನ್ನುವಂಥ ನಿರೀಕ್ಷೆ. ಇನ್ನು ಜೊತೆಗೆ ಹೆಚ್ಚು ಟ್ರೋಲ್ ಹಾಗೆ ವಿವಾದಕ್ಕೆ ಒಳಗಾದಂಥ ಒಂದಷ್ಟು ಜನರನ್ನ ಕೂಡ ಬಿಗ್ ಬಾಸ್ ಮನೆಯೊಳಗೆ ಹಾಕೋದು ಸರ್ವೇ ಸಾಮಾನ್ಯ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ಅಥವಾ ನ್ಯೂಸ್ ಚಾನಲಲ್ಲಿ ವೈರಲ್ ಆಗಿರುವಂಥ ಸ್ಪರ್ಧಿಗಳನ್ನು ಹಾಕ್ತಾರೆ. ಸೊ ಆ ಒಂದು ಪಟ್ಟಿಯಲ್ಲಿ ದಿವ್ಯಾ ವಸಂತ ಕೂಡ ಬಿಗ್ ಬಾಸ್ಗೆ ಹೋಗಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಅಂದರೆ ನ್ಯೂಸ್ ಆ್ಯಂಕರ್, BTV ಆ್ಯಂಕರ್ ಅಂತಲೇ ಫೇಮಸ್. ಸೊ ಎಲ್ಲರೂ ಕೂಡ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅನ್ನುವಂಥ ಹೇಳಿ ವೈರಲ್ ಆಗಿದ್ದಂಥ ಈಕೆ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ಬೋದು. ಯಾಕಂತಂದರೆ ಇತ್ತೀಚೆಗೆ ಸಾಕಷ್ಟು ಒಂದಷ್ಟು ಕಾಂಟ್ರವರ್ಸಿಗಳನ್ನು ಮಾಡಿಕೊಂಡ್ರು, ಆನಂದ್ ಗುರೂಜಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಆಕೆ ಕೂಡ ಬರಬಹುದು ಅನ್ನುವಂಥದ್ದು. ಇನ್ನು ಒಂದೇ ಜಾಗದಲ್ಲಿ 3 ತಿಂಗಳು ನನ್ನಿಂದ ಇರೋಕ್ಕಾಗಲ್ಲ ಅಂತ ಈ ಹಿಂದೆ ಗಗನ್ ಶ್ರೀನಿವಾಸ್ ಅಂದರೆ ಡಾಕ್ಟರ್ ಬ್ರೋ ಹೇಳಿದ್ರು. ಆದರೆ ಡಾಕ್ಟರ್ ಬ್ರೋನ ವೀಕ್ಷಕರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಈತನನ್ನು ಎದುರು ನೋಡ್ತಿದ್ದಾರೆ. ಜೊತೆಗೆ ಒಂದು 3-4 ತಿಂಗಳಿಂದ ಯೂಟ್ಯೂಬಲ್ಲಿ ಇವರು ಸಕ್ರಿಯವಾಗಿಲ್ಲ. ಸೊ ಹಾಗಾಗಿ ಈ ಬಾರಿ ಇವರೇನಾದರೂ ಬಿಗ್ ಬಾಸ್ಗೆ ಬರಬಹುದಾ ಅನ್ನುವಂಥ ಕ್ಯಾಲ್ಕುಲೇಷನ್ನ ಅವರ ಫ್ಯಾನ್ಸ್ ಮಾಡ್ತಿದ್ದಾರೆ. ಇನ್ನು ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯ ಸತ್ಯ ಸೀರಿಯಲ್ನಲ್ಲಿ ಅಮೂಲ್ ಬೇಬಿಯಾಗಿ ಕಾಣಿಸ್ಕೊಂಡಂಥ ನಟ ಸಾಗರ್ ಬಿಳಿಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಅನ್ನುವಂಥದ್ದು. ಯಾಕಂತಂದರೆ ಕಳೆದ ಬಾರಿ ನಾಯಕಿ ಗೌತಮಿ ಜಾಧವ್ ಬಂದಿದ್ರು, ಈ ಬಾರಿ ನಾಯಕ ಬರಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ. ಇನ್ನು ಕುಲವಧು, ಕೆಂಡಸಂಪಿಗೆ ಮುಂತಾದ ಧಾರಾವಾಹಿಗಳಲ್ಲಿ ಮಿಂಚಿದವರು ಅಂತಂದರೆ ಅದು ಅಮೃತ ರಾಮಮೂರ್ತಿ. ಪುಟಾಣಿ ಹೆಣ್ಣುಮಗುವಿನ ತಾಯಿ ಅಮೃತ ರಾಮಮೂರ್ತಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಇನ್ನು ಸಿಂಗರ್ ಅಂತ ಬಂದಾಗ ಸರಿಗಮಪ ಶೋ ಮೂಲಕ ಖ್ಯಾತಿ ಪಡೆದಂತಹ ಪ್ರತಿಭೆ ಸುನಿಲ್ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರ. ಸಿಂಗಿಂಗ್ ಟ್ಯಾಲೆಂಟ್ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಲೇಬೇಕು. ಸೊ ಸಿಂಗಿಂಗ್ ಕೋಟಾದಲ್ಲಿ ಆ ಒಂದು ಕ್ಯಾಟಗರಿಯಲ್ಲಿ ಸುನಿಲ್ಗೆ ಚಾನ್ಸ್ ಸಿಗುವಂಥ ಒಂದು ಚಾನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸೀನಿಯರ್ಸ್ ಕೂಡ ಇರಲೇಬೇಕು. ಸೊ ಸೀನಿಯರ್ಸಲ್ಲಿ ಮಹಿಳಾ ಒಂದು ಕ್ಯಾಟಗರಿ ಅಂತ ಬಂದಾಗ ಯಾರು ಅಂತ ನೋಡಿದ್ರೆ ಸ್ವಾತಿ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ಬಾರಿ ಹಿರಿಯ ಕಲಾವಿದೆ ಸ್ವಾತಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡ್ತಾರ ಅನ್ನೋದು ಕಾದು ನೋಡಬೇಕು. ಇನ್ನು ಜ್ಯೋತಿಷಿ, ಸಂಖ್ಯಾಶಾಸ್ತ್ರ ಹೀಗೆ ಆ ಒಂದು ಕ್ಯಾಟಗರಿಯಲ್ಲೂ ಕೂಡ ಇರಲೇಬೇಕಲ್ವಾ. ಸೊ ಈ ಹಿಂದೆ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಜನ ಜ್ಯೋತಿಷಿಗಳು ಬಂದು ಹೋಗಿದ್ರು. ಈ ಬಾರಿ ನ್ಯೂಮರಾಲಜಿ ಎಕ್ಸ್ಪರ್ಟ್ ಅರವಿಂದ್ ರತನ್ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇನ್ನು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಮೂಡಿಸಿದಂಥ ಒಬ್ಬ ಯೂಟ್ಯೂಬರ್ ಅಂತಂದರೆ ಅದು ಸಮೀರ್ MD. ಸೊ ತಮ್ಮದೇ ಆದಂಥ ಫ್ಯಾನ್ ಬೇಸ್ ಹೊಂದಿರುವಂಥ ಸಮೀರ್ MD ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂತಂದರೆ ಇವರು ಕೂಡ ಬರುವಂಥ ಒಂದು ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ವಿಚಾರ ಆಗಿರ್ಬೋದು, ಧ್ವನಿ ಎತ್ತದಂಥವ್ರು ಇವರು. ಸೊ ಹಾಗಾಗಿ ಇವರು ಬಿಗ್ ಬಾಸ್ ಮನೆಗೆ ಬರಬಹುದಾ ಅನ್ನುವಂಥದ್ದು ಕೂಡ. ಇನ್ನು ಸ್ನೇಹಿತರೆ, ಇನ್ನೊಬ್ಬರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಕಾಮಿಡಿ ನಟ ಗಿಲ್ಲಿ ನಟ ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ಗೆ ಬರಬಹುದಾ ಅನ್ನುವಂಥದ್ದು. ಯಾಕಂತಂದರೆ ಬಿಗ್ ಬಾಸ್ನಲ್ಲಿ ಹಾಸ್ಯ ಚಟಾಕಿ ಅಂತೂ ಇರಲೇಬೇಕಾಗತ್ತೆ. ಸೊ ಹಾಗಾಗಿ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಈತ ಬಂದರೆ ಕಾಮಿಡಿಗೆ ಯಾವುದೇ ಒಂದು ಕಮ್ಮಿ ಇರೋದಿಲ್ಲ. ಸಿಕ್ಕಾಪಟ್ಟೆ ಜನ ನಗಲೋದಂತೂ ಗ್ಯಾರಂಟಿ. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಗಿಲ್ಲಿ ನಟ ಬರಬಹುದು ಅನ್ನುವಂಥದ್ದು. ಇನ್ನು 18+ ಆಗಿರ್ಬೋದು, ಅಮೃತಾಂಜನ್ ಆಗಿರ್ಬೋದು, ಹಲವು ಶಾರ್ಟ್ ಮೂವಿಗಳಲ್ಲಿ ನಟಿಸಿರುವಂಥ ಪಾಯಲ್ ಚೆಂಗಪ್ಪಗೆ ಬಿಗ್ ಬಾಸ್ ರೆಡ್ ಕಾರ್ಪೆಟ್ ಹಾಸಿದ್ಯ ಅನ್ನುವಂಥದ್ದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ. ಯಾಕಂತಂದರೆ ಇವರು ಕೂಡ ಬರುವಂಥ ಚಾನ್ಸಸ್ ಹೆಚ್ಚಿದೆ. ಸೊ ಸೋಷಿಯಲ್ ಮೀಡಿಯಾ ಅಥವಾ ಶಾರ್ಟ್ ಮೂವಿ ಅಂತ ಬಂದಾಗ ಪಾಯಲ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ. ಸೊ ಯಾವುದೇ ಒಂದು ಜುಗ್ಗ, ನನ್ನ ಗಂಡ ಆಗಿರ್ಬೋದು, ರೀಸೆಂಟ್ ಒಂದಷ್ಟು ಶಾರ್ಟ್ ಮೂವಿಗಳು ರಿಲೀಸ್ ಆಯಿತು, ಅದರಲ್ಲೂ ಕೂಡ ಪಾಯಲ್ ನಟಿಸಿದರು. ಸೊ ಹಾಗಾಗಿ ಈಕೆ ಕೂಡ ಬಿಗ್ ಬಾಸ್ಗೆ ಬರಬಹುದು ಅನ್ನುವಂಥದ್ದು. ಇನ್ನು ಮ್ಯೂಸಿಕ್ ಅನ್ನುವಂಥ ಕ್ಯಾಟಗರಿ ಅಂತ ಬಂದಾಗಲೂ ಕೂಡ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ, ಅದೇ ಬಾಳು ಬೆಳಗುಂದಿ. ಜಿ ಕನ್ನಡದಲ್ಲಿ ಅವರಿಗೆ ವಿನ್ನರ್ ಪಟ್ಟ ಆಗಿರ್ಬೋದು, ರನ್ನರ್ ಅಪ್ ಪಟ್ಟ ಯಾವುದು ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ನಲ್ಲಿ ಇವರಿಗೆ ಅವರ ಒಂದು ಪ್ರದರ್ಶನವನ್ನು ಅಂದರೆ
ಒಂದು ಹಳ್ಳಿ ಹುಡುಗ ಅಂತಲೂ ಆಗುತ್ತೆ, ಇನ್ನೊಂದು ಸಿಂಗರ್ ಅಂತ ಕೂಡ ಆಗುತ್ತೆ. ಸೊ ಹಾಗಾಗಿ ಇವರು ಕೂಡ ಬರುವಂಥ ಸಾಧ್ಯತೆ ಹೆಚ್ಚಿದೆ. ಯಾಕಂತಂದರೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಜೊತೆಗೆ ಅವರ ಒಂದು ಸಿಂಗಿಂಗ್ ಅಂತ ಬಂದಾಗಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಇವರು ಬರುವಂಥ ಚಾನ್ಸಸ್ ಕೂಡ ಹೆಚ್ಚಿದೆ. ಸೊ ಟೋಟಲ್ ಆಗಿ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಈ 18 ಸ್ಪರ್ಧಿಗಳ ಅಥವಾ ಈ 18 ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಇದನ್ನು ನಾವು ಹೇಳ್ತಿರುವಂಥದ್ದು ಸೋಷಿಯಲ್ ಮೀಡಿಯಾ ಬೇಸ್ ಆಗಿ. ಸೊ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರ್ಯಾರು ಬರಬಹುದು, ನಿಮ್ಮ ನಿರೀಕ್ಷೆ ಏನು, ಯಾರು ಬರಲೇಬಾರ್ದು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.